ಪೇಪರ್ ಹೆಂಗೆ ಬರೆದಿದ್ದಾರೆ ಅಂತ ಈಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಟೋಟಲಿ 100 ಮಾರ್ಕ್ಸ್ಗೆ ಇದೆ ಎಕ್ಸಾಮ್. ಆ್ಯಂಡ್ ಟಾಪರ್ಸ್ ಹೀಗೆ ಆನ್ಸರ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಅವ್ರು ಫಸ್ಟ್ ಅಲ್ಲಿ ಏನು ಮಾಡಿದ್ದಾರೆ, ಎಲ್ಲ 1 ಮಾರ್ಕ್ ಆನ್ಸರಲ್ಲೂ ನಿಮಗೆ ಆ ಕೀವರ್ಡ್ಸ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇದು 2 ಮಾರ್ಕ್ ಕ್ವೆಶನ್ಸ್ ಇಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಬರೆದಿದ್ದಾರೆ. ಸೊ ನಿಮ್ಮ ಅದೇ ಲ್ಯಾಂಗ್ವೇಜಸ್ಸಲ್ಲಿ ಏನು ಅಂದರೆ ಹ್ಯಾಂಡ್ ರೈಟಿಂಗ್ ನಿಮಗೆ ತುಂಬ ಕ್ಲಿಯರ್ ಆಗಿರಬೇಕು. ಅಂದರೆ ನಿಮಗೆ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಕರೆಕ್ಟಾಗಿ ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ ಅಂದ್ರೂ ಕ್ಲಿಯರಾಗಿ ನೀಟಾಗಿ ಬರೀರಿ. ಅದನ್ನೇ ಯಾವುದೇ ಸ್ಕ್ರ್ಯಾಚಸ್ ಇದ್ದರೆ ಕರೆಕ್ಟಾಗಿ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಬಿಕಾಸ್ ಲ್ಯಾಂಗ್ವೇಜಸ್ಸಲ್ಲಿ ನೀವು ಏನೇ ಬರೆದ್ರು ಕ್ಲಿಯರಾಗಿ ಬರೀರಿ, ಏನೂ ಮಿಸ್ಟೇಕ್ ಇರದೆ. ಸೊ ದ್ಯಾಟ್ ಎವ್ಯಾಲ್ಯುಯೇಟರ್ಸ್ಗೆ ಅದು ಇನ್ನೂ ಈಸಿ ಆಗುತ್ತೆ. ಸೊ ಈ ರೀತಿ ಲೈನ್ಸ್ ಆಗೋದ್ರಿಂದ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ನೋಡಿ 2 ಮಾರ್ಕ್ ಕ್ವೆಶನ್ಸ್ ಎಲ್ಲ ಹಿಂಗೆ ಬರೆದಿದ್ದಾರೆ. ಆ್ಯಂಡ್ ಕವಿ ಕೃತಿ ಪರಿಚಯ ನೋಡಿ ಇವರು ಎಷ್ಟು ಕರೆಕ್ಟಾಗಿ ಈ ಥರ ಪ್ಯಾರಾಗ್ರಾಫ್ ವೈಸಲ್ಲೇ ಬರೀಬೇಕಾಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸಲ್ಲಿ. ಸೊ ಪ್ಯಾರಾಗ್ರಾಫಲ್ಲಿ ಬರೆದು ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ, ಅವರ ಯಾವ ಇಯರಲ್ಲಿ ಹುಟ್ಟಿದ್ರು, ಮತ್ತು ಯಾವ ಊರು, ಅವರ ಹುಟ್ಟೂರು, ಮತ್ತು ಅವರ ಕೃತಿಗಳು, ಮತ್ತು ಅವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು, ಇದನ್ನೆಲ್ಲ ನೀವು ಬರೀಬೇಕಾಗುತ್ತೆ. ಆ್ಯಂಡ್ ಅಲಂಕಾರ ಇದೆ ಇಲ್ಲಿ 31st ಕ್ವೆಶನ್. ಸೊ ಯಾವ ಅಲಂಕಾರ, ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮವಾಚಕ ಯಾವುದು, ಸಮಾನ ಧರ್ಮ ಯಾವುದು, ಸಮನ್ವಯಿಸಬೇಕು ಅದನ್ನು, ಮತ್ತು ಲಕ್ಷಣಗಳನ್ನು ಬರೀಬೇಕಾಗತ್ತೆ. ಅದಕ್ಕೆ 3 ಅಂಕ ಅದು. ಮತ್ತು 32ನೇ ಪ್ರಶ್ನೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಪ್ರಸ್ತಾವನೆ. ನೋಡಿ ಈ ಥರ ಬರೀಬೇಕಾದ್ರೆ ನೀವು ಇದನ್ನು ಪಾರ್ಟಿಷನ್ಸ್ ಮಾಡಿ ಬರೆಯೋದ್ರಿಂದ ನಿಮಗೆ ಎಲ್ಲ ಪಾರ್ಟ್ಸ್ಗೂ ಮಾರ್ಕ್ಸ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಬಲ್ಕ್ ಕೊಡುತ್ತೆ ನಿಮ್ಮ ಆನ್ಸರ್ಗೆ. ಓಕೆನಾ? ಪ್ರಸ್ತಾವನೆಯಲ್ಲಿ ಇವರು ಏನು ಬರೆದಿದ್ದಾರೆ, ಗಾದೆಗಳು ವೇದಗಳಿಗೆ ಸಮ, ಇದು ಎಲ್ಲದಕ್ಕೂ ಕಾಮನ್ ಇರುತ್ತೆ. ಸೊ ಅದೊಂದು 4 ಲೈನ್ಸ್ ಬರೆದ್ರೆ ಅಲ್ಲಿ ಒಂಥರ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಆನ್ಸರ್. ಸೊ ನೆಕ್ಸ್ಟ್ ಹೊರಾರ್ಥ ಅಂತ ಹೇಳಿದ್ದಾರೆ. ಒಳಾರ್ಥ ಅಂದರೆ ಅದನ್ನು ನೋಡಿದ ತಕ್ಷಣ ನಮಗೇನು ಅರ್ಥ ಆಗುತ್ತೆ, ಮತ್ತು ಅದನ್ನು ಒಳಗಡೆ ನಾವು ಅರ್ಥ ಮಾಡ್ಕೊಂಡು ನಮಗೆ ಅದು ಏನು ಮೀನಿಂಗ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ ಇಲ್ಲಿ. ಆ್ಯಂಡ್ ಅದೇ ರೀತಿ 9th ಮೇನಲ್ಲಿ ಪ್ರಸ್ತಾವನೆ ಅಂದರೆ ಇದು ಸಂದರ್ಭ ಸಹಿತ ವಿವರಿಸಿರಿ, 3 ಅಂಕ ಪ್ರಶ್ನೆ ಇದು. ಪ್ರಥಮ ಭಾಷೆ ಕನ್ನಡದಲ್ಲಿ ಇದಕ್ಕೆ ಸ್ವಾರಸ್ಯವನ್ನು ಸಹ ಕೇಳ್ತಾರೆ. ಅದೇ ನಿಮ್ಮ ತೃತೀಯ ಭಾಷಾ ಕನ್ನಡದಲ್ಲಿ ಅವರು ಸ್ವಾರಸ್ಯವನ್ನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ನೀವು ಬರೆಯೋದನ್ನು ಕರೆಕ್ಟಾಗಿ ಬರೀಬೇಕಾಗತ್ತೆ. ಅದೇ ರೀತಿ ಎಲ್ಲದನ್ನು ಬರೆದಿದ್ದಾರೆ. ಸೊ ಇದಕ್ಕೆ 3 ಅಂಕ ಇರುತ್ತೆ. ಪ್ರಸ್ತುತ ಈ ವಾಕ್ಯವನ್ನು ಲಕ್ಷ್ಮೀಶ ರಚಿಸಿರುವ ವೀರಲವ ಎಂಬ ಪದ್ಯಭಾಗದಿಂದ ಆಲಿಸಲಾಗಿದೆ. ಇದು ಪದ್ಯ ಸಾರಾಂಶ. ಮತ್ತು ಕಂಠಪಾಠ ಪದ್ಯ ನೋಡಿ, ಕಂಠಪಾಠ ಪದ್ಯದಲ್ಲಿ ನೀವು ಯಾರು ಕವಿ ಅಂತಕ್ಕಂಥ ಬರೀಬೇಕಾಗತ್ತೆ. ಮತ್ತು ಯಾವ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಅದು ಅಷ್ಟೇ ನಿಮ್ಮ ಆನ್ಸರ್ಗೆ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಇದು 4 ಅಂಕದ ಪ್ರಶ್ನೆ ಇದು. ಸೊ ಅದೇ ಈ ರೀತಿ ನೀವು ಎಲ್ಲದನ್ನು ಕ್ಲಿಯರಾಗಿ ಬರೆಯೋದ್ರಿಂದ ಎವ್ಯಾಲ್ಯುಯೇಟರ್ಗೆ ಒಂದು ಇಂಪ್ರೆಷನ್ ಕೊಡುತ್ತೆ. ಓಕೆನಾ? ಸೊ ನೀವು ಏನೋ ಬರೆಯೋದು ಸುಮ್ಮನೆ ಏನೋ ಬರೆದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ವಾ? ನೀವು ಸ್ವಲ್ಪ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸೋ ಹಾಗೆ ಬರೆದ್ರೆ ಎವ್ಯಾಲ್ಯುಯೇಟರ್ಸ್ಗೂ ಅಷ್ಟೇ ಈ ಮಗು ಏನೋ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿ ಮಾರ್ಕ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಸ್ಕ್ರ್ಯಾಚಸ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆ? ಸೊ ದಟ್ ನಿಮ್ಮ ಆನ್ಸರ್ ಪೇಪರ್ ಚೆನ್ನಾಗಿ ಆ್ಯಂಡ್ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಆ್ಯಂಡ್ ನೋಡಿ ಪತ್ರ ಅಷ್ಟೇ 5 ಅಂಕದ ಪ್ರಶ್ನೆ. ಕರೆಕ್ಟಾಗಿ ಇಲ್ಲಿ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ದಿನಾಂಕ, ಸ್ಥಳ, ಮತ್ತು ಬಾಡಿ ಆಫ್ ದಿ ಲೆಟರ್ ಅಂತ ಏನು ಕರಿತೀವಲ್ಲ ಅದು, ಮತ್ತು ಕೊನೆಗೆ ಇದನ್ನು ನಂಬಬೇಕಾಗದೆ, ಮತ್ತು ಪ್ರಬಂಧ ಇದು ಅಷ್ಟೇ. ಪೀಠಿಕೆ ಅಂತ ನೀವು 3 ಪಾರ್ಟಿಷನ್ ಮಾಡಬೇಕು. ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಎಲ್ಲದರಲ್ಲೂ ನೀವು ಬರೀಬೇಕಾದ್ರೆ ಈ ಥರ ಪಾರ್ಟಿಷನ್ಸ್ ಮಾಡಿ ಬರೆಯೋದ್ರಿಂದ ಆನ್ಸರ್ಗೆ ಎಕ್ಸ್ಟ್ರಾ ವೆಯ್ಟೇಜ್ ಕೊಡುತ್ತೆ. ಸೊ ವಿಷಯ ನಿರೂಪಣೆ ಮತ್ತು ಎಲ್ಲ ದಿನಾಚರಣೆಯ ಬಗ್ಗೆನೂ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಉಪಸಂಹಾರ ಅಂದರೆ ಕನ್ಕ್ಲೂಷನ್ನ ಬರ್ತಾರೆ. ಸೊ ಇದು ಇಷ್ಟನ್ನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೀರಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಲಘು ಗುರು ಹಾಕೋದು, ಛಂದಸ್ಸು. ಸೊ ಇದನ್ನು ಕರೆಕ್ಟಾಗಿ ಗಣ ವಿಭಾಗ ಮಾಡಿ ಬರೆದಿದ್ದಾರೆ. ಛಂದಸ್ಸಿನ ಹೆಸರು ಮತ್ತು ಒಟ್ಟು ಮಾತ್ರೆಗಳ ಸಂಖ್ಯೆ, ಇದು 3 ಅಂಕ. ಮತ್ತು ಫಸ್ಟ್ ಮೇನ್ನ ಇವರು ಇಲ್ಲಿ ಬರೆದಿದ್ದಾರೆ. ಸೊ ನೀವು ನಾನೇನು ಹೇಳ್ತೀನಿ ಅಂದರೆ ಫಸ್ಟ್ ಮೇನ ದಯವಿಟ್ಟು ನೀವು ಫಸ್ಟಲ್ಲೇ ಬರೆದ್ಬಿಡಿ. ದಟ್ ಈಸ್ ಇಂಪಾರ್ಟೆಂಟ್. ಓಕೆನಾ? ಎಲ್ಲ ಫಸ್ಟ್ ಮೇನ್ ಏನಿದೆಯಲ್ಲ ಅವೆಲ್ಲ ಎಲ್ಲ ಫಸ್ಟ್ ಪೇಜಲ್ಲೇ ಬರೆದ್ಬಿಡಿ. ಸೊ ದ್ಯಾಟ್ ಇವ್ಯಾಲ್ಯುಯೇಟರ್ಸ್ಗೆ ಕಷ್ಟ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕ್ವೆಶನ್ಸ್ ರಿಪೀಟ್ ಮಾಡಿಬಿಡ್ತಾರೆ. ಫಸ್ಟ್ ಪೇಜಲ್ಲಿ ಒಂದ್ಸಲ ಬರೆಯೋದು ಮತ್ತು ಲಾಸ್ಟಲ್ಲಿ ಒಂದ್ಸಲ ಬರೆಯೋದು. ಸೊ ದ್ಯಾಟ್ಸ್ ನಾಟ್ ಗುಡ್. ಓಕೆ? ಹಂಗೆ ಬರೆದ್ರೆ ಆ್ಯಕ್ಚುಲಿ ಒಂದು ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಫಸ್ಟ್ ಪೇಜಲ್ಲೇ ಬರೆದ್ಬಿಡಿ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಫಾರ್ ಆಲ್ ದಿ ಸಬ್ಜೆಕ್ಟ್ಸ್.
ಇದು ಅಷ್ಟೇ, ಸೆಕೆಂಡ್ ಮೇನು ಅಷ್ಟೇ. ಸೊ ನೋಡಿ ಎಷ್ಟು ನೀಟಾಗಿ ಬರೆದಾರಲ್ಲ. ಸೊ ಈ ಪೇಪರಿಂದ ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಆನ್ಸರ್ ಪೇಪರ್ ಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಚೆನ್ನಾಗಿ 100% ನೀವು ಪ್ರಿಪೇರ್ ಆಗಿದ್ರು ಎಕ್ಸಾಮ್ ಹಾಲಲ್ಲಿ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು 365 ಡೇಸ್ ನೀವು ಒಂದು ಸಬ್ಜೆಕ್ಟ್ನ ಓದೋದಕ್ಕಿಂತ ಎಕ್ಸಾಮ್ ಹಾಲಲ್ಲಿ ನೀವು ಆ 3 ಅವರ್ಸಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಆ 3 ಅವರ್ಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಕ್ವೆಶನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿ, ಏನು ಕೇಳಿದಾರೋ ಅದಕ್ಕೆ ತಕ್ಕಂತಹ ಉತ್ತರವನ್ನು ಕರೆಕ್ಟಾಗಿ ಬರೀರಿ. ಬಿಕಾಸ್ ನೋಡಿ, ಆ 3 ಅವರ್ಸೇ ನಿಮ್ಮ ಮಾರ್ಕ್ಸ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ಮತ್ತು ಎಲ್ಲ ಪ್ರಶ್ನೆ ಆದಮೇಲೂ ಒಂದು ಲೈನ್ ಹಾಕಿ, ಸೊ ದಟ್ ಇಟ್ ಗಿವ್ಸ್ ಎ ವೆರಿ ಗುಡ್ ನೀಟ್ನೆಸ್ ಇನ್ ಯುವರ್ ಆನ್ಸರ್ ಪೇಪರ್. ಮತ್ತು ಅದೇ ನಾನು ಹೇಳಿದ್ನಲ್ಲ, ಪಾರ್ಟ್ 1ನ ದಯವಿಟ್ಟು ಫಸ್ಟ್ ಪೇಜಲ್ಲೇ ಮುಗಿಸ್ಬಿಡಿ. ಮತ್ತು ಆ MCQs ಮತ್ತು ಆ ಸೆಕೆಂಡ್ ಮೇನ್ ತೋರಿಸಿದ್ನಲ್ಲ ಅದನ್ನು ಫಸ್ಟಲ್ಲೇ ಮುಗಿಸ್ಬಿಡಿ. ಆ್ಯಂಡ್ ಲೆಟರ್ ರೈಟಿಂಗ್ ಬಾಕ್ಸ್ ಹಾಕಿರಿ, ಅಂದರೆ ಕಂಪ್ಲೀಟ್ ಆ ಲೆಟರ್ ಒಂದು ಬಾಡಿ ಇರುತ್ತಲ್ಲ, ಕಂಪ್ಲೀಟ್ ಅದಕ್ಕೆ ಒಂದು ಬಾಕ್ಸ್ ಹಾಕಿ. ಅದು ಅಷ್ಟೇ ನೀಟ್ನೆಸ್ ಕಂಪಲ್ಸರಿ ಏನಿಲ್ಲ. ನಿಮ್ಮ ಆನ್ಸರ್ ಪೇಪರ್ ಚೆನ್ನಾಗಿ ಕಾಣಿಸ್ಬೇಕು, ನನಗೇನು ಸ್ವಲ್ಪ ಟೈಮ್ ಇದೆ, ಎಕ್ಸಾಮ್ ಬೇಗ ಬರೆದು ಮುಗಿಸಿದ್ದೀನಿ ಅಂತ ಅಂದರೆ ಮಾತ್ರ ನೀವು ಆ ಥರ ಬಾಕ್ಸ್ ಹಾಕಿ. ಮತ್ತು ಎಲ್ಲದಕ್ಕೂ ಪದ್ಯ ಬರೀಬೇಕಾದ್ರೆ ಆ ರೀತಿ ಏನು ಯಾರು ರಚಿಸಿದ್ದು ಮತ್ತು ಕವನದ ಹೆಸರು, ಅದೇನು ಪದ್ಯದ ಹೆಸರು ಏನಿದೆಯಲ್ಲ ಅದು, ಮತ್ತು ಗೊತ್ತಿದ್ದರೆ ಆಕರ ಗ್ರಂಥನೂ ಸಹ ಬರೀಬಹುದು. ಅಂದರೆ ಇವೆಲ್ಲ ಏನು ಕಂಪಲ್ಸರಿ ಇಲ್ಲ, ಬಟ್ ಜಸ್ಟ್ ಟು ಆ್ಯಡ್ ಸಮ್ ಎಕ್ಸ್ಟ್ರಾ ಪಾಯಿಂಟ್ಸ್ ಟು ಮೇಕ್ ಇಟ್ ನೀಟ್ ಅಂತ ಹೇಳ್ತಿರಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದೀನಲ್ಲ. ಸೊ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ದೆನ್ ನಿಮ್ಮ ಮಾರ್ಕ್ಸ್ ಸ್ವಲ್ಪ ಎನ್ಹ್ಯಾನ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನೀವೆಷ್ಟೇ ಪ್ರಿಪೇರ್ ಆಗಿದ್ರು ಸರಿ, ಅದಕ್ಕೆ ನೀವು ಅದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಆನ್ಸರ್ ಪೇಪರ್ನ ನೀಟಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಗೊತ್ತಿರಬೇಕು. ಸುಮ್ಮನೆ ನನಗೆ ಗೊತ್ತು ಅಂತ ಏನೇನು ಬರೆಯೋದ್ರಿಂದ ಏನು ಯೂಸ್ ಇಲ್ಲ. ಸೊ ಸ್ವಲ್ಪ ನೀಟ್ನೆಸ್ನ ಮೇಂಟೈನ್ ಮಾಡಿ ಆನ್ಸರ್ ಪೇಪರಲ್ಲಿ. ಅದೇ ಹೇಳಿದ್ನಲ್ಲ, 365 ಡೇಸ್ ಪ್ರಿಪೇರ್ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಹಾಲಲ್ಲಿ ಆ 3 ಅವರ್ಸ್ನ ಹೆಂಗೆ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.